ಪ್ರಿಯ ವೀಕ್ಷಕರೇ, ಇವತ್ತು ನಾವು ನಮ್ಮ ಸ್ನೇಹಿತರು ಫೇಸ್ಬುಕ್ನ ನಮ್ಮ ಸ್ನೇಹಿತರಾದಂಥ ಅಭಿನಂದನ್ ಅವ್ರ ಜೊತೆಗಿದ್ದೇವೆ. ಸರಿಸುಮಾರು 300 ಕಿಲೋಮೀಟರ್ ದೂರದಿಂದ ನಮಗೆ ಭೇಟಿ ಮಾಡೋ ಉದ್ದೇಶದಿಂದ ಇವತ್ತು ಬಂದಿದ್ದಾರೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು 300 ಕಿಲೋಮೀಟರ್ ದೂರ ಕ್ರಮಿಸಿ ಇಲ್ಲಿಗೆ ಬರುವಂಥ ಉದ್ದೇಶ ಏನು ಅನ್ನೋದೇ ನನ್ನ ಮೊದಲ ಪ್ರಶ್ನೆ ಆಗಿದೆ. ಭಾರತ ಕೃಷಿ ಪ್ರಧಾನ ದೇಶ. ನಾವೆಲ್ಲ ಕೃಷಿ ಕುಟುಂಬದಿಂದ ಬಂದವರು. ಎಲ್ಲೋ ನಾವು ದೂರದ ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರಿ ಮಾಡೋಕ್ಕೆ ಹೋದರೂ ಕೂಡ ಯಾವುದೋ ಕೃಷಿ ವಿಚಾರ ಬಂದರೆ ಮನಸ್ಸು ಎಳೆಯುತ್ತೆ, ಅಲ್ಲಿಗೆ ಹೋಗ್ಬೇಕು ಅಂತ ತುಂಬಲತೆ ಕಾಡುತ್ತೆ. ಆದ್ದರಿಂದ ನಾನು ಇವತ್ತು ಬೆಂಗಳೂರಿಂದ ಆನಂದಪುರಕ್ಕೆ ಬಂದೆ ಇವ್ರನ್ನ ಭೇಟಿ ಮಾಡೋಕ್ಕೋಸ್ಕರ. ಈಗ ಮೊಹಮ್ಮದ್ ಜಿಯಾವುಲ್ ಅವರು ಎಲ್ಲ ತೋಟಗಳಿಗೆ ಹೋಗಿ ರೈತರನ್ನ ಭೇಟಿ ಮಾಡಿ, ಆಮೇಲೆ ರೈತರ ಕಷ್ಟ ನಷ್ಟಗಳನ್ನು ಕೇಳ್ತಾ ಇದ್ದಾರೆ, ಅವರಿಗೆ ಸಲಹೆ ಸೂಚನೆಗಳು ಕೊಡ್ತಾ ಇದ್ದಾರೆ. ಆಮೇಲೆ ಯಾರಾದರೂ ಇಳುವರಿ ಹೆಚ್ಚು ಬಂದಿದ್ದರೆ ಅವರಿಂದ ಅವ್ರು ಹೇಗೆ ಇಳುವರಿ ಬಂತು ಅಂಥೇಳಿ ಅವರಿಂದ ಬೇರೆ ರೈತರಿಗೆ ಸಲಹೆ ಸೂಚನೆಗಳು ಕೊಡಿಸ್ತಾ ಇದ್ದಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ ಅವರು ತುಂಬ ಡಿಜಿಟಲ್ ಮಾಧ್ಯಮದಲ್ಲಿ ಎಲ್ಲ ರೈತರನ್ನ ತಲುಪ್ತಾ ಇದ್ದಾರೆ. ಇದರಿಂದ ತುಂಬ ರೈತರಿಗೆ ಅನುಕೂಲ ಆಗ್ತಾ ಇದೆ. ಈಗ ಸುಮ್ಮನೆ ರೈತರ ಕೆಲಸ ವ್ಯವಸಾಯ ಮಾಡೋದಕ್ಕೂ ಕೂಡ ವೈಜ್ಞಾನಿಕ ರೀತಿಯಲ್ಲಿ ಆಮೇಲೆ ಎಷ್ಟೋ ಜನಗಳು ಗೊತ್ತಿಲ್ಲ, ಸುಮ್ಮನೆ ವ್ಯವಸಾಯ ಮಾಡ್ತಾರೆ. ಹಂಗಲ್ಲ, ಒಂದು ಸಿಸ್ಟಮೆಟಿಕಾಗಿ ವ್ಯವಸಾಯ ಮಾಡಿದರೆ ಇವತ್ತಿನ ಕೃಷಿಯಲ್ಲಿ ಸುಮಾರು ಜನ ಏನು ಆದಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ನಮ್ಮ ಜಿಯಾವುಲ್ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ನಿಟ್ಟಿನಲ್ಲಿ ಉತ್ತಮ ಕೃಷಿಕರು ಪ್ರಗತಿಪರ ರೈತರಿಂದ ತಿಳುವಳಿಕೆ ಪಡೆದು ರೈತಾಪಿ ಕೆಲಸ ಮಾಡಿದಲ್ಲಿ ಇಳುವರಿ ಬರುತ್ತೆ, ಪ್ರಗತಿ ಸಾಧ್ಯ, ಅಭಿವೃದ್ಧಿ ಹೊಂದಲು ಸಾಧ್ಯ. ಈ ನಿಟ್ಟಿನಲ್ಲಿ ಅವರಿಗೆ ಕೃಷಿಕರಿಗೆ ಸಹಾಯ ಮಾಡ್ತಿರುವ ಜಿಯಾವುಲ್ ಅವರಿಗೆ ಧನ್ಯವಾದಗಳು. ಈಗ ನಾನು ಧನ್ಯವಾದ ಸಲ್ಲಿಸೋಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ಹಾಗಾಗಿ ಇದೊಂದು ಅನಿರೀಕ್ಷಿತ ನಿಮ್ಮ ಭೇಟಿಯಾಗಿದೆ. ಈ ಅನಿರೀಕ್ಷಿತ ಭೇಟಿ ಆಗಕ್ಕೆ ಮೂಲ ಕಾರಣ ಏನು? ನೀವು ಇಲ್ಲಿವರೆಗೆ ಒಂದು ಮಲೆನಾಡ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೋಸ್ಕರ ಬಂದ್ರಲ್ಲ, ಏನು ಉದ್ದೇಶದಿಂದ ಬಂದ್ರಿ ಅನ್ನೋದೇ ನನ್ನ ಪ್ರಶ್ನೆ ಸರ್. ನಾನು ಈ ಹಿಂದೆ ನಮ್ಮ ಮಲೆನಾಡಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಫೇಸ್ಬುಕ್ಕಲ್ಲಿ ಮಲೆನಾಡ ಕನ್ನಡಿಗದಲ್ಲಿ ಇವರೇನು ಮೊಹಮ್ಮದ್ ಜಿಯಾವುಲ್ ಅವರು ಏನು ಬೈಟ್ಸ್ ಹಾಕ್ತಾರೆ, ಒಂದಿನ ಮಿಸ್ ಮಾಡ್ಲಿಕ್ಕೆ ನೋಡ್ತೀನಿ. ಎಲ್ಲ ಕೃಷಿ ಬಗ್ಗೆ, ನಾವೆಲ್ಲ ಕೃಷಿ ಕುಟುಂಬದ ಬಂದ್ರಿಂದ ಕೃಷಿ ಬಗ್ಗೆ ಆಸಕ್ತಿಯಿಂದ ನೋಡ್ತಾ ಇರ್ತೀನಿ. ನನಗೆ ತುಂಬ ಇಷ್ಟ ಆಯಿತು ಅವ್ರು ಹಾಕೋ ವಿಷಯಗಳು. ಹಾಗಾಗಿ ನಾನು ಅವ್ರಿಗೆ ಕರೆ ಮಾಡಿ ಅವ್ರನ್ನ ಇಲ್ಲಿ ಭೇಟಿ ಮಾಡಿದ್ದೀನಿ. ತುಂಬ ಜನಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ನಾನು ಅವ್ರನ್ನ ನೀವು ಈ ರೀತಿ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ, ಧನ್ಯವಾದ ಸಲ್ಲಿಸೋಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಇಲ್ಲಿಂದ ಎಲ್ಲ ಅನುಕೂಲ ಆಗಲಿ. ನಿಮ್ಮೆಲ್ಲರ ಈ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ನನ್ನ ಈ ಜವಾಬ್ದಾರಿ ಇನ್ನೂ ಸ್ವಲ್ಪ ಹೆಚ್ಚಿದೆ ಅಂತ ಹೇಳಕ್ಕೆ, ಯಾಕಂದರೆ ಭಾಳಷ್ಟು ವೀಕ್ಷಕರು ನಾನು ಮಾಡುವಂಥ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಮತ್ತು ಸಹಕರಿಸ್ತಾ ಇದ್ದಾರೆ ಮತ್ತು ನನ್ನ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ. ಒಂದು ಸರಿಸುಮಾರು 300 ಕಿಲೋಮೀಟರ್ ದೂರದಿಂದ ಒಂದು ಅಭಿಮಾನದಿಂದ ಇಲ್ಲಿವರೆಗೆ ಬಂದಿದ್ದೀರಿ. ಇಲ್ಲಿವರೆಗೆ ಬಂದು ನನಗೆ ಭೇಟಿ ಮಾಡಿದರೆ ನನಗೆ ತುಂಬ ಸಂತೋಷ ಆಗಿದೆ. ಈ ಒಂದು ಸಂತೋಷ ಅನ್ನೋದ ಆಭಾರ ವ್ಯಕ್ತಪಡಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ಯಶಸ್ಸು ದೊರಕಿಸ್ಲಿ ಅಂತ ನಾನು ಸಹ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಕಡೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕಡೆಯದಾಗಿ ಇವತ್ತು ನಾವು ಕೃಷಿಕರು, ನಾನು ಕೆಲಸ ಮಾಡ್ತಿದ್ರು ಕೂಡ, ಸರ್ಕಾರಿ ನೌಕರಿ ಮಾಡ್ತಿದ್ರು ಕೂಡ ಕೃಷಿಕ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ. ನೀವು ಮಾಡಿಸ್ಕೋಬೇಕು. ನಾನು MS ಅಭಿನಂದನ್ ಕುಮಾರ್ ಅಂತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸರ್ವೆ ತಪಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಕರ್ನಾಟಕ ರಾಜ್ಯ ಭೂಮಾಪನ ಇಲಾಖಾ ಪತ್ತಿನ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಿದ್ದೇನೆ. ಹಾಗೆ ಭೂಮಾಪನ ಇಲಾಖಾ ನೌಕರ ಸಂಘದಲ್ಲಿ ಖಜಾಂಚಿ ಆಗಿದ್ದೇನೆ. ಅಷ್ಟು ಸಮಾಜ ಸೇವೆಗಳನ್ನ ಮಾಡ್ತಾ ಇದ್ದೇನೆ. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ನಮ್ಮ ರೈತಾಪಿ ವರ್ಗ ಯುವಕರು ಇವತ್ತೇನು ಪಟ್ಟಣದ ಕಡೆ ಮುಖ ಮಾಡ್ತಿದ್ದಾರೆ. ದಯಮಾಡಿ ಪಟ್ಟಣದ ಕಡೆ ನೀವು ಮುಖ ಮಾಡಿ ಎಲ್ಲೋ ಒಂದು ಸಣ್ಣ ಕೆಲಸಕ್ಕೆ ಸೇರ್ಕೊಳ್ಳೋ ಬದಲು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸಾಯ ಮಾಡಿ ಮುಂದೆ ಬರೋಂಥ ಪ್ರಯತ್ನ ಮಾಡಿ. ಹಾಗಾಗಿ ಏನಾಗ್ತಾಯಿದೆ, ಇವತ್ತು ಇನ್ನೊಂದು ವಿಷಯ ಕೇಳಿದೆ ನಾನು, ಏನು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾಯಿಲ್ಲ ವಿಷಯ ಕೇಳಿದ್ದೀನಿ ನಾನು. ನೀವು ಪ್ರಗತಿಪರ ಇಳುವರಿ ತಂದಿದ್ದೇ ಆದಲ್ಲಿ ಯಾವುದೋ ಸಣ್ಣ ಸಂಬಳಕ್ಕೆ ನೌಕರಿಗೆ ಹೆಣ್ಣು ಕೊಡೋ ಇವರು ಹೆಣ್ಣು ಮಕ್ಕಳ ತಂದೆಯವರು ಎಲ್ಲ ನಮ್ಮ ಯುವಕರು ಇಳುವರಿ ತಂದಿದ್ದೇ ಆದಲ್ಲಿ ರೈತರ ಕಡೆ ಹೆಣ್ಣು ಕೊಡೋಕ್ಕೆ ಮುಂದೆ ಧಾವಿಸಿ ಬರ್ತಾರೆ ಅಂತ ಒಂದು ಕಾಲ ಬಂದೇ ಬರುತ್ತೆ. ದಯಮಾಡಿ ಯುವಕರು ಪಟ್ಟಣದ ಕಡೆ ಮುಖ ಮಾಡಬೇಡಿ. ಈ ಕೃಷಿಯಲ್ಲಿರೋ ನೆಮ್ಮದಿ ಪಟ್ಟಣದಲ್ಲಿ ಇಲ್ಲ.
ಅದು 4 ದಿನ ಚೌಕಿ ಲೈಫು. ದಯಮಾಡಿ ಇಳುವರಿ ಬರುತ್ತಾ ಪ್ರಗತಿಪರ ಕೃಷಿಯಲ್ಲಿ ತೊಡಗಿಸ್ಕೊಳ್ಳಿ. ಯಾವತ್ತೂ ಕೂಡ ನಿಮಗೆ ಮೋಸ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಕಡೆಯ ಮಾತಿನಲ್ಲಿ ಯುವಕರಿಗೆ ಮತ್ತು ಕೃಷಿಕರಿಗೆ ಕಿವಿ ಮಾತು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ತಾವು ನಂಬಿದಂಥ ಭೂತಾಯಿಯನ್ನು ಬಿಡಬೇಡಿ ಹಾಗೂ ಜಮೀನನ್ನು ಇಳುವರಿಯಾಗಿ ಪರಿವರ್ತಿಸಿ. ಯಾಕಂದರೆ ಕೇವಲ ನಾವು ಕೃಷಿ ಮಾಡ್ತೀವಿ ಅಂತ ಹೇಳಿ ಕೃಷಿಕರಾಗಿದ್ದರೆ ಏನೂ ಲಾಭ ಇಲ್ಲ, ದಿನ ಕಳೆಯೋಕ್ಕೆ ಮಾತ್ರ ಅಸಾಧ್ಯ. ಆದರೆ ನಾವು ವೈಜ್ಞಾನಿಕವಾಗಿ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ನಾವೇನಾದ್ರು ಕೃಷಿ ಪದ್ಧತಿ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ಆ ಒಂದು ಎಕರೆ ಜಮೀನು ಲಾಭದಾಯಕ ಜಮೀನಾಗಿ ಮಾರ್ಪಾಡಾಗತ್ತೆ. ಅಂಥ ಸಂದರ್ಭದಲ್ಲಿ ಈ ಭಾಳಷ್ಟು ಕಡೆ ನಾವು ಕೇಳ್ತೀವಿ ಕೃಷಿಕರಿಗೆ ಹೆಣ್ಣು ಕೊಡಲ್ಲ ಅನ್ನೋಂಥ. ನಾವು ಆದಾಯ ಭರಿತ ಕೃಷಿ ಮಾಡಿದರೆ ಖಂಡಿತವಾಗಿಯೂ ಆ ಒಂದು ಸಮಯ ಕೂಡಿ ಬರುತ್ತೆ ಅನ್ನುವಂಥ ಕಿವಿ ಮಾತಿನೊಂದಿಗೆ ತಮ್ಮ ಮಾತು ಮುಗಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಷ್ಟು ದೂರದಿಂದ ಬಂದು ಭೇಟಿ ಮಾಡಿದಂತಹ ನಮ್ಮ ಅಭಿನಂದನ್ ರವರಿಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತಾ ಆ ಭಗವಂತವರಿಗೆ ಆಯುಷ್ಯ ಆರೋಗ್ಯ ನೀಡಿ ಉತ್ತಮ ಭವಿಷ್ಯ ನೀಡಲಿ ಅಂತ ಆಶಿಸ್ತೇನೆ. ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.